ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿ ಕಲಬುರಗಿಯಿಂದ ಒಂದು ನಮ್ಮ ಪ್ಯಾರಾಮೆಡಿಕಲ್ ಮತ್ತು ಫಾರ್ಮಸಿ ಆಗಿರುವಂಥ ಅಭ್ಯರ್ಥಿಗಳಿಗೆ NHM ಅಡಿಯಲ್ಲಿ ಹುದ್ದೆಗಳನ್ನು ಕೊಡಲಾಗಿದೆ. ಅದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ವಿಡಿಯೋ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜೊತೆಗೆ ನಿಮ್ಮಲ್ಲಿ ಏನಾದರೂ ಡೌಟ್ಗಳಿದ್ದರೆ ನನಗೆ ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಇನ್ಸ್ಟಾಗ್ರಾಮಿಗೆ ಬಂದರೆ ಈ ಒಂದು PDF ನಿಮಗೆ ಫೋಟೋನ ಶೇರ್ ಮಾಡುತ್ತೇನೆ. ಫ್ರೆಂಡ್ಸ್, ಇದು ನಿನ್ನೆ ಬಂದಿರುವಂಥ ಆದೇಶ ನೋಡ್ತಾ ಇದ್ದೀರಿ. ಇಲ್ಲಿ 1/7/2026 ಬಂದಿರುವಂಥ ಆದೇಶ. ಇಲ್ಲಿ ಇವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಕಲಬುರಗಿ ಜಿಲ್ಲೆಯ ಅಧೀನದಲ್ಲಿ ಬರುವ ಆರೋಗ್ಯ ಮತ್ತು ಪ್ರಾಥಮಿಕ ಕೇಂದ್ರ ಮತ್ತು ಆರೋಗ್ಯ ಕೇಂದ್ರಗಳಲ್ಲಿ ಖಾಲಿ ಇರುವ ಕಿರಿಯ ಆರೋಗ್ಯ ಶಾಲಾ ಅಂದರೆ ಪ್ರಯೋಗಶಾಲಾ ಅಂದರೆ ಲ್ಯಾಬ್ ಟೆಕ್ನಿಷಿಯನು ಮತ್ತು ಫಾರ್ಮಸಿಸ್ಟ್ ಹುದ್ದೆಗಳನ್ನು ಗುತ್ತಿಗೆ ಆಧಾರದ ಮೇಲೆ ಭರ್ತಿ ಮಾಡಿಕೊಳ್ಳೋ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಇಲ್ಲಿ ಏನು ಮಾಹಿತಿ ಅಂತಂದರೆ, ಇಲ್ಲಿ ಮೇಲ್ಕಂಡ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಕಲಬುರಗಿ ಜಿಲ್ಲೆಯಲ್ಲಿ ಅಧೀನದಲ್ಲಿ ಬರುವಂಥ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಮತ್ತು ಜಿಲ್ಲಾ ಪಂಚಾಯತ್ ಅಧೀನದಲ್ಲಿ ಬರುವಂತಹ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಮತ್ತು ವಿವಿಧ ಆರೋಗ್ಯ ಕೇಂದ್ರಗಳಲ್ಲಿ ಲ್ಯಾಬ್ ಟೆಕ್ನಾಲಜಿಸ್ಟು ಮತ್ತು ಫಾರ್ಮಸಿಸ್ಟ್ ಹುದ್ದೆಗಳನ್ನು ಗುತ್ತಿಗೆ ಆಧಾರದ ಮೇಲೆ ತಾತ್ಕಾಲಿಕ 1 ವರ್ಷದ ಅವಧಿ ಮತ್ತು ಮೆರಿಟ್ ಕಮ್ ರೋಸ್ಟರ್ ಆಧಾರದ ಮೇಲೆ ಭರ್ತಿ ಮಾಡ್ಕೊಳ್ಳೋಕ್ಕೆ ನೇಮಕಾತಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ಫಾರ್ಮಸಿಸ್ಟ್ ಹುದ್ದೆಗಳನ್ನು ಎಷ್ಟು ಕೊಟ್ಟಾರೆ ಇವರು? ಫಾರ್ಮಸಿಸ್ಟ್ಗೆ 26 ಹುದ್ದೆಗಳನ್ನು ಕೊಟ್ಟಿದ್ದಾರೆ. ಆಮೇಲೆ ಲ್ಯಾಬ್ ಟೆಕ್ನಿಷಿಯನ್ಗೆ 13 ಹುದ್ದೆಗಳನ್ನು ಇವರು ಕೊಟ್ಟಿದ್ದಾರೆ. ಹೌದ್ರಿ? ನೇಮಕಾತಿ ನೋಡಿರಿ, ಫಾರ್ಮಸಿಸ್ಟ್ಗೆ ಡಿಪ್ಲೊಮಾ ಫಾರ್ಮಸಿ ವಿತ್ ರಿಜಿಸ್ಟ್ರೇಷನ್ ಆಗಿರಬೇಕು. ಲ್ಯಾಬ್ ಟೆಕ್ನಿಷಿಯನ್ದಾಗೆ DMLT ಇಲ್ಲಿ ಏನಪ್ಪ ಅಂದ್ರೆ SSLC ಮೇಲೆ ಅಥವಾ PUC ಮೇಲೆ ಕನ್ಫರ್ಮ್ ಮಾಡಿಲ್ಲ, ಬಟ್ ಲ್ಯಾಬ್ ಟೆಕ್ನಿಷಿಯನ್ ಕೋರ್ಸ್ ಆಗಿರಬೇಕಂತ ಹೇಳಿದ್ದಾರೆ. ಸೊ ಹೀಗಾಗಿ ಪ್ಯಾರಾಮೆಡಿಕಲ್ ಲ್ಯಾಬ್ ಟೆಕ್ನಿಷಿಯನ್ ಕೋರ್ಸ್ ಆದರೂ ಇಲ್ಲಿ ಅರ್ಹತೆಯನ್ನು ಪಡ್ಕೊತಾರೆ. ಅದೇ ರೀತಿಯಾಗಿ ಸ್ಯಾಲ್ರಿ ನೋಡ್ತಾ ಇದ್ದೀರಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿ ವತಿಯಿಂದ ಇಲ್ಲೇನು ಮಾಡ್ತಾರಪ್ಪ ಅಂತಂದರೆ ಒಂದು ಹುದ್ದೆಗಳ ಒಂದು ವೇತನದ ಬಗ್ಗೆ ಕೂಡ ಇವ್ರು ಕೊಟ್ಟಿದ್ದಾರೆ. ಇಲ್ಲಿ 18,400 ರೂಪಾಯಿ ಇದೆ. ಓಕೆ, ಸ್ವಲ್ಪ ಬ್ಲಡ್ ಇದೆ, ನಿಮ್ಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ, ಬಟ್ ಆ್ಯಸ್ ಪರ್ ದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಏನು ಒಂದು ಸ್ಯಾಲ್ರಿ ಇದೆ ಅದರ ವೇತನವನ್ನು ಇವರು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ ಇಂಟರ್ವ್ಯೂ ಯಾವಾಗಿದೆ ಅದು ತುಂಬ ಇಂಪಾರ್ಟೆಂಟ್. ಇಂಟರ್ವ್ಯೂ ಆಸಕ್ತಿ ಇರುವಂಥ ಅಭ್ಯರ್ಥಿಗಳು ಏನು ಮಾಡಬೇಕಂದ್ರೆ 6/7/2026ರಿಂದ 8/7/2026ಗೆ ಅರ್ಜಿ ನಮೂನೆಯನ್ನು ಪಡೆದು ಭರ್ತಿ ಮಾಡಿ ಹುದ್ದೆಗೆ ಅನುಗುಣವಾಗಿ ಶೈಕ್ಷಣಿಕ ದಾಖಲಾತಿಗಳನ್ನು 8/7/2026 ಒಳಗಡೆ ಅಂದರೆ ನೋಡಿರಿ 6ನೇ ತಾರೀಕಿಂದ 8ನೇ ತಾರೀಕು ತನಕ ನೀವು ಅಪ್ಲಿಕೇಶನನ್ನು ತೊಗೋಬೇಕಾಗತ್ತೆ. ತೊಗೊಂಡು ಭರ್ತಿ ಮಾಡಿ 8ನೇ ತಾರೀಕಿನ ಒಳಗಡೆ ನೀವು ಅದನ್ನು ಸಲ್ಲಿಸಬೇಕಾಗತ್ತೆ. 8ನೇ ತಾರೀಕಿನ ಮೇಲೆ ಬಂದರೆ ನಿಮಗೆ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ನೇಮಕಾತಿಯಲ್ಲಿ ಮೀಸಲಾತಿಗಳನ್ನು ತಹಸೀಲ್ದಾರಿಂದ ಪಡೆದಿರುವಂಥ ಚಾಲ್ತಿಯಲ್ಲಿರುವಂಥ ಪ್ರಮಾಣ ಪತ್ರನ ಇದು ಹಾಕಬೇಕು. 370J ಆಮೇಲೆ ಕನ್ನಡ ಮತ್ತು ಗ್ರಾಮೀಣ ಅಂಗವಿಕಲ ಯೋಜನೆ ನಿರಸಿತ ಮಾಜಿ ಸೈನಿಕರು ಏನೇನು ಡಾಕ್ಯುಮೆಂಟ್ ಎಲ್ಲನೂ ಕೂಡ ಸರಿಯಾಗಿ ಅಪ್ಲೋಡ್ ಮಾಡಬೇಕು ಅಂತ ಇವರು ಹೇಳಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ನಂಬರ್ ಕೊಟ್ಟಿದ್ದಾರೆ. ಈ ನಂಬರ್ಗೆ ನೀವು ಸಂಪರ್ಕ ಮಾಡ್ಬೋದು ಅಂತೇಳಿ ಕೆಳಗಡೆ ಒಂದು ನಂಬರನ್ನು ಕೊಟ್ಟಿದ್ದಾರೆ. ಇದು ನಿಮಗೆ ಯೂಸ್ ಆಗಿದ್ದಪ್ಪ ಅಂತಂದರೆ ನೀವು ಏನು ಮಾಡಬೇಕಂತಂದರೆ ಕಲಬುರಗಿ, ಓಕೆ, ಸೊ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಾರ್ಯಾಲಯ ಕಲಬುರಗಿ ಹೋಗಿ 6ನೇ ತಾರೀಕಿಂದ 8ನೇ ತಾರೀಕಿನ ಒಳಗಡೆ ಫಾರಮನ್ನು ಅಲ್ಲೇ ಕೊಡ್ತಾರೆ. ಅಲ್ಲೇ ತುಂಬಿ ಡಾಕ್ಯುಮೆಂಟ್ ಅಟ್ಯಾಚ್ಮೆಂಟ್ ಮಾಡಿ ಕೊಟ್ಟು ಬರಬೇಕಾಗುತ್ತೆ.